ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಜೆಪಿ ನಗರ 8th ಫೇಸ್ ಅಲ್ಲಿ ಬರುವಂತಹ ರಾಯಲ್ ಕೌಂಟಿಲಿ 40-60 2BHK ಮತ್ತೆ 3BHK ಫ್ಲಾಟ್ ಗಳು ಲಭ್ಯವಿದೆ. ಈ ಫ್ಲಾಟ್ ರಾಯಲ್ ಕೌಂಟಿ ಜೆಪಿ ನಗರ 8th ಫೇಸ್ ಅಲ್ಲಿ ಬರುತ್ತೆ. ಜಂಬೂ ಸವರಿದ್ದಿನ BMTC ಬಸ್ ಸ್ಟಾಪ್ ಗೆ 100 ಮೀಟರ್ ಇದೆ, BK ಸರ್ಕಲ್ ಗೆ 200 ಮೀಟರ್ ಇದೆ. ಜೆಪಿ ನಗರ 8th ಫೇಸ್ ಅಲ್ಲಿ ಬರುವಂತಹ RV ಕಾಲೇಜ್ ಮ್ಯಾನೇಜ್ಮೆಂಟ್ ಕಾಲೇಜ್ ಗೆ ಬರೀ 250 ರಿಂದ 300 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಬಸ್ ಸ್ಟಾಪ್ ಗಂತೂ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಹಾಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಮೆಟ್ರೋ ಸ್ಟೇಷನ್ ಗೆ 2.5 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಗೂ ಕೂಡ ಅಷ್ಟೇ 2 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್, ಒಳ್ಳೆ ಪ್ರಾಪರ್ಟಿ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಫೇಸಿಂಗ್ ಡೋರ್ ಕೂಡ ಬರುತ್ತೆ. ರೋಡ್ ವಿಡ್ತ್ ಬಂದ್ಬಿಟ್ಟು ವೀಕ್ಷಕರೇ 30 ಅಡಿಗಳ ಟಾರ್ ರೋಡ್. ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ. ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇದೆ. ಒಳ್ಳೆ ವಾಸ್ತು ಪ್ರಕಾರನೇ ಬಿಲ್ಡ್ ಆಗಿರುವಂತಹ ಕನ್ಸ್ಟ್ರಕ್ಷನ್ ಇದಾಗಿದ್ದು, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ಕಾರ್ ಪಾರ್ಕಿಂಗ್ ಇದೆ, ಈ ಪಾರ್ಕಿಂಗ್ ಅಲ್ಲಿ ನಮಗೆ ಎಲ್ಲಾ ಮನೆಗೆ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಮತ್ತೆ ಲಿಫ್ಟ್ ನಮಗೆ ಈ ಪಾರ್ಕಿಂಗ್ ಇಂದಾನೆ ಎಂಟ್ರಿ ಆಗುತ್ತೆ. ಈಗ ಪ್ರೆಸೆಂಟ್ ನಮಗೆ ಗ್ರಾನೈಟ್ ವರ್ಕ್ ಆಗ್ತಾ ಇರೋದ್ರಿಂದ ನೋಡಬಹುದು, ಫುಲ್ ಗ್ರಾನೈಟ್ ಗಳು ತುಂಬಿದೆ. ವಿತಿನ್ 1 ವೀಕ್ ಇಲ್ಲ 1.5 ವೀಕ್ ಅಲ್ಲಿ ಕಂಪ್ಲೀಟ್ ಆಗುವಂತಹ ಪ್ರಾಪರ್ಟಿ ಇದು. ಎಕ್ಸಾಕ್ಟ್ ನಮಗೆ 40-60 ಫುಲ್ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಮನೆಗಳಿಗೂ ನಮಗೆ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ಮೇಲೋಗಿ ಫ್ಲಾಟ್ ಗಳನ್ನ ನೋಡೋಣ. ಕಾರಿಡಾರ್ ಕೂಡ ಅಷ್ಟೇ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಐಟಮ್ಸ್ ಗಳನ್ನ ಸಾಗಿಸೋದಕ್ಕೆ ಮತ್ತೆ ತಗೊಂಡ್ಬರೋದಕ್ಕೆಲ್ಲ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಸೆಂಟ್ರಲಿ ಸ್ಟೇರ್ ಕೇಸ್ ಮತ್ತೆ ಪಕ್ಕದಲ್ಲಿ ನಮಗೆ ಲಿಫ್ಟ್ ಪ್ರಾವಿಷನ್ ಕೂಡ ಇದೆ. ಆ ಕಡೆ ನಮಗೆ ಸೆಂಟ್ರಲಿ 3BHK, ಈಗ ನಾವು ನೋಡ್ತಾ ಇರೋದು 2BHK. ವೀಕ್ಷಕರೇ, ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಈಸ್ಟ್ ಫೇಸಿಂಗ್ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಗೆ ನಮಗೆ ಹಾಲ್ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇನ್ ಕೇಸ್ ಏನಾದ್ರು ನಾವು ಇಲ್ಲೂ ಕೂಡ ಸೋಫಾ ಹಾಕೊಬಹುದು. ಈ ಪೋರ್ಷನ್ ಇಲ್ಲೂ ಕೂಡ ನಾವು ಸೋಫಾ ಹಾಕೊಬಹುದು. ಟಿವಿ ಕ್ಯಾಬಿನೆಟ್ ಎರಡು ಕಡೆಗೂ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ನ ಬೇಕಾದ್ರೆ ನಾವು ಎರಡು ಕಡೆಗೂ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಯಾವ್ದು ಬೇಕಾದ್ರೆ ನಮಗೆ ಕಂಫರ್ಟಬಲ್ ಆಗುತ್ತೆ ಅದು ಕೂಡ ನಾವು ಯೂಸ್ ಮಾಡ್ಕೊಬಹುದು. ಎದುರುಗಡೆಗೆ ನಮಗೆ ಕಿಚನ್ ಬರುತ್ತೆ. ಈ ಕಿಚನ್ ಅಷ್ಟೇ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. ಇಲ್ಲೆಲ್ಲ ನಮಗೆ ಟೈಲ್ಸ್ ಹಾಕೊಡ್ತಾರೆ. ಇಂಟೀರಿಯರ್ ಮುಗಿಸ್ಕೊಂಡಾದ್ಮೇಲೆ ನಮಗೆ ಟೈಲ್ಸ್ ಹಾಕೊಡ್ತಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೂಡ ಅಷ್ಟೇ ಇಲ್ಲಿ ಫ್ರಿಡ್ಜ್ ಬರುತ್ತೆ. ಇಲ್ಲಿ ಫ್ರಿಡ್ಜ್ ಪಾಯಿಂಟ್ ಇದೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕಾಗುತ್ತೆ. ನೀವು ಇಂಟೀರಿಯರ್ ಫುಲ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗುವಂತಹ ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿದೆ. ಈ 2BHK ಗೆ ಈ ಕಿಚನ್ ತುಂಬಾ ಹೆವಿ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಕಿಚನ್ ಬಂದಿದೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಟೈಲ್ಸ್ ಎಲ್ಲ ಫಿನಿಶಿಂಗ್ ಆದ್ರೆ ನಮ್ಗೆ ಈ ತರ ಕಾಣಿಸ್ತದೆ ವೀಕ್ಷಕರೇ. ಒಳ್ಳೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಈ ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲೆಲ್ಲ ನಮಗೆ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಒಂದು ಸಿಂಕ್ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ ನಮಗೆ MS ವರ್ಕ್ ಅಲ್ಲಿ ಗೇಟ್ ನ ಪ್ರಾವಿಷನ್ ಮಾಡಿದ್ದಾರೆ. ಈ ಪಕ್ಕದಲ್ಲಿ ಕೂಡ ನಮಗೆ ವೆಂಟಿಲೇಷನ್ ಗೆ ಬಿಟ್ಟಿದ್ದಾರೆ. ಇವರು ಬಿಟ್ಟಿದ್ದಾರೆ. ಆ ಕಡೆ ಅಪಾರ್ಟ್ಮೆಂಟ್ ಕಟ್ತಾ ಇದ್ರಲ್ಲ ಅವರು ಕೂಡ ನಮಗೆ ವೆಂಟಿಲೇಷನ್ ಗೆ ಪರ್ಪಸ್ ಬಿಟ್ಟಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ 2BHK ಹೌಸ್ ಬಂದಿರೋದು. ಅಪಾರ್ಟ್ಮೆಂಟ್ ಗಳಲ್ಲಿ ತುಂಬಾ ಜನ ನಮಗೆ ದೇವ್ರ ಮನೆ ಪ್ರಾವಿಷನ್ ಮಾಡೋದಿಲ್ಲ, ಬಟ್ ಇಲ್ಲಿ ನಮಗೆ ಮಾಡಿದ್ದಾರೆ. 2BHK ಹೌಸ್ ಕೂಡ ನಮಗೆ ದೇವ್ರ ಮನೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಗಳಲ್ಲಿ ನಮಗೆ ಗೋಲ್ಡನ್ ಮೆಟಲ್ ಬಾರ್ಡರ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಕಾಮನ್ ಬಾತ್ರೂಮ್. ಈ ಬಾತ್ರೂಮ್ ಕ್ವಶನ್ ವಾಲ್ ಮೌಂಟೆಡ್ ಕಮೋಡ್. ವಾಲ್ಗಳ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್. ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೈಡ್ ವೆಟ್ರಿಫೈಡ್ ಟೈಲ್ಸ್. ಇದ್ರಲ್ಲಿ ನೋಡ್ಬೋದಲ್ವಾ ನಮಗೆ ಸಾದ್ರಳ್ಳಿ ಗ್ರಾನೈಟ್ ಕೂಡ ಯೂಸ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಬಟ್ಟೆ ವಾಶ್ ಮಾಡ್ಕೊಳ್ಳೋಂಗಿದ್ರೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಕೆ ನಾವು ಇಲ್ಲೇ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಸಿಂಕ್ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೊಟ್ಟಿರುವಂತದ್ದು. ಇಲ್ಲಿ ಏನ್ ವಿಂಡೋ ಯೂಸ್ ಮಾಡಿದ್ದಾರೆ ವುಡ್ ಅಲ್ಲಿ, ಇದು ಬಂದ್ಬಿಟ್ಟು ವಿಂಡೋ ಬರುತ್ತೆ. ಎಕ್ಸಿಟ್ ಫ್ಯಾನ್ ಕೂಡ ನಮ್ಗೆ ಇಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು.
ಇದು ಬಂದ್ಬಿಟ್ಟು ಜಸ್ಟ್ ಒಂದು ಬೆಡ್ರೂಮ್ ಬರುತ್ತೆ. ವಾರ್ಡ್ರೂಫ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಚೆನ್ನಾಗಿದೆ. ಒಳ್ಳೆ ಬಿಗ್ ಸೈಜ್ ಅಲ್ಲಿ ಇರುವಂತಹ ಟೈಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ನೋಡಿ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಈ ಪೋರ್ಷನ್ ಅಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಇಂಟೀರಿಯರ್ ನ ಮುಗಿಸ್ಕೊಂಡ್ರೆ ವಾರ್ಡ್ರೂಫ್ ನ ಮುಗಿಸ್ಕೊಂಡ್ರೆ ಎಕ್ಸಾಕ್ಟ್ ಪ್ರಾಪರ್ ಅಂದ್ರೆ ಈ ಪೋರ್ಷನ್ ಅಲ್ಲಿ ಮಾಡಬಹುದು ವಾರ್ಡ್ರೂಫ್. ಇಲ್ಲಿ ಪಿಲ್ಲರ್ ಬಂದಿದೆಯಲ್ಲ, ಈ ಪಿಲ್ಲರ್ ಸೈಜ್ ಗೆ ನಾವು ವಾರ್ಡ್ರೂಫ್ ಮಾಡ್ಕೊಂಡ್ರೆ ಇಷ್ಟು ಫುಲ್ ಸ್ಪೇಷಿಯಸ್ ಆಗಿ ನಮಗೆ ರೂಮ್ ಪ್ರಾವಿಷನ್ ಸಿಗುತ್ತೆ. ಇಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ಔಟರ್ ಲೊಕೇಶನ್ ನೋಡಿ, ಕಣ್ಣು ಹಾಯಿಸಿದಷ್ಟು ನಮ್ಗೆ ದೊಡ್ಡ ದೊಡ್ಡ ಮನೆಗಳು ಬರುವಂತಹ ಜಾಗದಲ್ಲಿ ಅಪಾರ್ಟ್ಮೆಂಟ್ ನ ಕಟ್ತಾ ಇದ್ದಾರೆ. ಎದುರುಗಡೆ ಇದು ಕುಬೇರನ್ ಮೂಲೆ ಬರುತ್ತೆ. ಈ ಸೆಕೆಂಡ್ 2BHK ಏನಿದೆ, ಈ 2BHK ಗೆ ಇದು ಎಕ್ಸಾಕ್ಟ್ ಕುಬೇರನ್ ಮೂಲೆ ಬರುವಂತದ್ದು. ಇಲ್ಲೂ ಅಷ್ಟೇ ವೀಕ್ಷಕರೇ, ಇಲ್ಲಿ ನಾವು ವಾರ್ಡ್ರೂಫ್ ಮಾಡ್ಕೊಂಡ್ರು, ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು, ಒಂದು ಸೋಫಾ ಹಾಕೊಳ್ಳೋಷ್ಟು ಜಾಗ ಈ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ದೊಡ್ಡ ಸೈಜ್ ಅಲ್ಲಿ ಬಂದಿದೆ. ಒಂದು ಅಡ್ವಾಂಟೇಜ್ ಏನಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಕಾಮನ್ ಬಾತ್ರೂಮ್ ಗೆ ಏನ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅದೇ ಮೆಟೀರಿಯಲ್ ನಮಗೆ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್, ವಾಲ್ ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋಫೈಟ್ ಟೈಲ್ಸ್ ವಿತ್ ಗ್ರಾನೈಟ್ ಸ್ಲಾಬ್ ಕೂಡ ಇಟ್ಬಿಟ್ಟಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಕಿಟಕಿ ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರೋ ಕಿಟಕಿ ವಿತ್ ಎಕ್ಸಿಟ್ ಕನ್ ಪ್ರಾವಿಷನ್ ಕೂಡ ನಮಗೆ ಈ ಕಿಟಕಿಲೇ ಬಂದಿದೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ನ ಯೂಸ್ ಮಾಡಿರುವಂತದ್ದು. ಈಗ ಅಂಡರ್ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ ಕೇಸ್ ಏನಾದ್ರು ಬಂತು ಅಂದ್ರೆ ಸಣ್ಣ ಪುಟ್ಟ ಚೇಂಜಸ್ ಬೇಕಾದ್ರೆ ಮಾಡ್ಕೊಡ್ತಾರೆ. ವಿತಿನ್ ಇನ್ನೊಂದು 15 ಡೇಸ್ ಅಲ್ಲಿ ಕಂಪ್ಲೀಟ್ ಆಗುವಂತಹ ಪ್ರಾಜೆಕ್ಟ್ ಇದು. ಒಳ್ಳೆ ಲೊಕೇಶನ್ ಅಲ್ಲಿ ಆಗ್ತಾ ಇರೋದ್ರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಕಡಿಮೆ ರೇಟ್ ಅಲ್ಲಿ ನಮಗೆ ಫ್ಲಾಟ್ ಗಳನ್ನ ಸಿಗ್ತಾ ಇರುವಂತದ್ದು. ತುಂಬಾ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್. ನಾರ್ತ್ ಫೇಸಿಂಗ್ ಡೋರು, ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ. ಔಟರ್ ಲೊಕೇಶನ್ ನೋಡಿ, ತುಂಬಾ ಮನೆಗಳಾಗಿದೆ. ವೀಕ್ಷಕರೇ, ಈಗ ರೋಡ್ ಅಪೋಸಿಟ್ ಅಲ್ಲಿ ಬರುವಂತಹ 3BHK ಹೌಸ್ ನ ನೋಡ್ತಾ ಇದೀವಿ. ಇಲ್ಲಿ ನೋಡ್ಬೋದು ಸ್ಟೇರ್ಕೇಸ್ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರೋಂಥದ್ದು 3BHK ಹೌಸ್. ಇದ್ರದ್ದು ಅಷ್ಟಿದೆ. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. 1300 ಸ್ಕ್ವೇರ್ ಫೀಟ್ ಸಮಥಿಂಗ್ ಅಲ್ಲಿ ನಮಗೆ ಬರುವಂತಹ 3BHK ಹೌಸ್ ಇದು. ಇದು ಬಂದ್ಬಿಟ್ಟು ನಾವು ನೋಡ್ತಾ ಇದೀವಿ ಹಾಲು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಮುಂದಗಡೆ ನಮಗೆ ಟಿವಿ ಕ್ಯಾಬಿನೆಟ್ ಮಾಡ್ಕೊಂಡ್ರು ಕೂಡ ಇಲ್ಲಿ ಸ್ಕ್ವೇರ್ ಆಗಿ ನಾವು ಸೋಫಾ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ನಮಗೆ ವಿಂಡೋ ಕೂಡ ನೋಡಬಹುದು, ದೊಡ್ಡ ದೊಡ್ಡ ವಿಂಡೋ ಪ್ರಾವಿಷನ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಗೆ ತುಂಬಾ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಫುಲ್ ನಮಗೆ ಹಾಲ್ ಬರುತ್ತೆ. ಹಾಲ್ ಪಕ್ಕದಲ್ಲಿ ನಮಗೆ ಕಿಚನ್ ಇದೆ. ಇದು ನೋಡಬಹುದು ವೀಕ್ಷಕರೇ, ಇದು ಬಂದ್ಬಿಟ್ಟು ನಮಗೆ ಕಿಚನ್ ಏರಿಯಾ ಬರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆದ್ರೆ ಮೇಲ್ಗಡೆ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡ್ತಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಏನಾದ್ರು ಒಂದ್ಸತಿ ಕಂಪ್ಲೀಟ್ ಆಯ್ತು ಅಂದ್ರೆ ಒಳ್ಳೆ ಸ್ಪೇಷಿಯಸ್ ಆಗಿ ಕೂಡ ನಮಗೆ ಕಿಚನ್ ನಮಗೆ ಬಿಲ್ಡ್ ಆಗುವಂತ ಅಪಾರ್ಟ್ಮೆಂಟ್ ಅಲ್ಲಿ ಇದಿದೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇಲ್ಲೂ ಕೂಡ ಅಷ್ಟೇ ಒಂದು ಸಿಂಕ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ವೆಟ್ರೋಫೈಟ್ ಟೈಲ್ಸ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಗ್ಯಾಸ್ ಪ್ರಾವಿಷನ್ ಲೈನ್ ಹೋಗಿದೆ ನೋಡಿ, ಅದೆಲ್ಲ ನಮಗೆ ಕವರ್ ಆಗುತ್ತೆ. ಬಟ್ ಗ್ಯಾಸ್ ಪ್ರಾವಿಷನ್ ಅಲ್ಲಿ ನಮಗೆ ಕೆಳಗಡೆಗೆ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ಈ ಯುಟಿಲಿಟಿಲಿ ಕೂಡ ನಾವು ವಾಷಿಂಗ್ ಮಿಷಿನ್ ನ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ಏನಾದ್ರು ಮೇಲ್ಗಡೆ ಹೋಗಕ್ಕಾಗಿಲ್ಲ ಅಂದ್ರೆ ಈ ಸೈಡ್ ಅಲ್ಲಿ ನಾವು ಬಟ್ಟೆ ಕೂಡ ಹಾರಾಕುವಂತ ಪ್ರಾವಿಷನ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ MS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಯುಟಿಲಿಟಿ ಬಂದಿರೋದು. ಇದು ರೋಡ್ ಅಪೋಸಿಟ್ ಅಲ್ಲಿ ನಮಗೆ 3BHK ಹೌಸ್ ಬರುತ್ತೆ. ಒಳ್ಳೆ ವೆಂಟಿಲೇಷನ್ ಅಂತ ಹೇಳ್ಬೋದು. ಅಪೋಸಿಟ್ ಅಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಮನೆಗಳು ನಮಗೆ ಒಳ್ಳೆ ಏರಿಯಾದಲ್ಲಿ, ಒಳ್ಳೆ ಡೆವಲಪ್ ಆಗುವಂತ ಏರಿಯಾದಲ್ಲಿ ಈ ಪ್ರಾಪರ್ಟಿನ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಗೊತ್ತಿದಾರಲ್ಲ, ಇದು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಇದು ಬಾಲ್ಕನಿ. ಈ ಪೋರ್ಷನ್ ಫುಲ್ ನಮಗೆ ಬಾಲ್ಕನಿ ಬರುವಂತದ್ದು. ಈ ಬಾಲ್ಕನಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ಜೊತೆಗೆ ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೈಡ್ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮುಂದೆಗಡೆ ನಮಗೆ SS ಜೊತೆಗೆ ಟಫನ್ ಗ್ಲಾಸ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗುತ್ತೆ. ಫ್ರಂಟ್ ಆಫ್ ರೋಡ್ ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಇದ್ರ ಪಕ್ಕದಲ್ಲಿ ನಮಗೆ ಒಂದು ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ರೂಮ್ ಇದೆ, ಇಲ್ಲಿ ದೇವ್ರ ಮನೆ ಪ್ರಾವಿಷನ್ ಕೂಡ ಇರುವಂತದ್ದು. ಈ ದೇವ್ರ ಮನೆಗೆ 2x4 ವೆಟ್ರೋಫೈಟ್ ಟೈಲ್ಸ್ ಜೊತೆಗೆ ಬಾರ್ಡರ್ಗಳಲ್ಲಿ ನಮಗೆ ಗೋಲ್ಡನ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿಗೆ ಎಂಡ್ ಮಾಡಿದ್ದಾರೆ ನೋಡಿ. ವಾಸ್ತು ಪ್ರಕಾರ ಮೇಲ್ಗಡೆಗೆಲ್ಲ ಓಡಾಡಬಾರ್ದು, ವೆಯ್ಟ್ ಬೀಳಬಾರ್ದು ಅನ್ನೋ ಪರ್ಪಸ್ಗೆ ನಮಗೆ ದೇವ್ರ ಮನೆ ಅಲ್ಲಿಗೆ ಎಂಡ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್.
ವೀಕ್ಷಕರೇ, ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಫ್ಲೋರಿಂಗ್ ಗೆ ನಮಗೆ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಇಂಟೀರಿಯರ್ ವರ್ಕ್ ಏನಾದ್ರು ಕಂಪ್ಲೀಟ್ ಆಯ್ತು ಅಂದ್ರೆ ಈ ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಎರಡು ಕಡೆಗೂ ನಮಗೆ ವಿಂಡೋ ಪ್ರಾವಿಷನ್ ಬಿಟ್ಟಿದ್ದಾರೆ. ಈ ವಿಂಡೋ ಬಂದ್ಬಿಟ್ಟು ರೋಡ್ ಸೈಡ್ ಬರುತ್ತೆ. ಈ ವಿಂಡೋ ನಮಗೆ ರೋಡ್ ಸೈಡ್ ಬರುತ್ತೆ. ಈ ವಿಂಡೋ ನಮಗೆ ಪ್ಯಾಸೇಜ್ ಏನ್ ಬಿಟ್ಟಿದ್ದಾರೆ, ಪ್ಯಾಸೇಜ್ ಸೈಜ್ ಬರುತ್ತೆ. ಇದು ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಇಲ್ಲೂ ನಮ್ಗೊಂದು ಬೆಡ್ರೂಮ್ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ಇದು ನಾವು ನೋಡ್ತಾ ಇರುವಂತಹ ಎರಡನೇ ಬೆಡ್ರೂಮ್. ಫ್ಲೋರಿಂಗ್ ಬಂದ್ಬಿಟ್ಟು ನೋಡ್ಬೋದು ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ವಾರ್ಡ್ರೋಬ್ ಕಂಪ್ಲೀಟ್ ಆಯ್ತು ಅಂದ್ರೆ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ. ಇದು ಎರಡನೇ ರೂಮ್. ಇದ್ರ ಪಕ್ಕದಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ವಿಶಾಲವಾಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ವೆಂಟಿಲೇಷನ್ ಗೆ ಈ ಸೆಟ್ ಬ್ಯಾಕ್ ಏನ್ ಪ್ರಾವಿಷನ್ ಮಾಡಿದ್ದಾರೆ, ಆ ಸೆಟ್ ಬ್ಯಾಕ್ ಇಂದ ನಮಗೆ ಪ್ರಾವಿಷನ್ ಇರುವಂತದ್ದು. ಇವಾಗ ನೋಡ್ಬೋದು ಎಷ್ಟು ಬೆಳಕು ಬರ್ತಾ ಇದೆ ಅಂತ. ತುಂಬಾನೇ ವೆಂಟಿಲೇಷನ್ ಗೆ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಮಾಸ್ಟರ್ ಬೆಡ್ರೂಮ್ ಕೂಡ ನಮಗೆ ಬಿಲ್ಡ್ ಆಗಿರುವಂತದ್ದು. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಕಂಪ್ಲೀಟ್ ಆಯ್ತು ಅಂದ್ರೂ ಕೂಡ ನಮಗೆ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು ಸೋಫಾ ಕೂಡ ಹಾಕೊಳ್ಳುವಂತ ಜಾಗ ಈ ರೂಮ್ ಅಲ್ಲಿ ಇದೆ. ಈ ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಇದು. ಟಾಪ್ ಟು ಬಾಟಮ್ ವರ್ಗು ನಮಗೆ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಬೈಫರ್ಕೇಶನ್ ಕೂಡ, ಈ ಪೋರ್ಷನ್ ಬೈಫರ್ಕೇಶನ್ ಕೂಡ ಮಾಡ್ಕೊಬಹುದು. ಈ ಕಡೆ ವೆಟ್, ಈ ಕಡೆ ಡ್ರೈ ಕೂಡ ಮಾಡ್ಕೊಬಹುದು. ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ವೆಟ್ರೋಫಿಟಲ್ಸ್ ನ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿದ್ದು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಕಾಮನ್ ಬಾತ್ರೂಮ್ ಅಲ್ಲೂ ಅಷ್ಟೇ ವಿಷಯ, ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇಲ್ಲಿ ನಮಗೆ ಬೈಫರ್ಕೇಶನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಜಸ್ಟ್ ಒಂದು ಯೂಸ್ ಮಾಡಬಹುದು ಅಷ್ಟೇ. ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇರುವಂತಹ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗು ಮುಂದೆಗಡೆ ಅಲ್ಲಿ ಯೂಸ್ ಮಾಡಿರುವಂತದ್ದು. ತುಂಬಾ ಐಫೈ ಲುಕ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. 3 BHK ಮತ್ತೆ 2 BHK ಅವೈಲೇಬಲ್ ಇದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಫ್ಲಾಟ್ ಗಳಿದು. ನೋಡಿ, ಔಟರ್ ಲೊಕೇಶನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಟೆರೆಸ್ ಹೋಗೋಣ ಬನ್ನಿ ವೀಕ್ಷಕರೇ. ಈಗ ನಾನು ಟೆರೆಸ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ಫುಲ್ ನಮಗೆ ಓಪನ್ ಟೆರೆಸ್ ಬರುತ್ತೆ. ಇನ್ ಕೇಸ್ ಏನಾದ್ರು ಫಂಕ್ಷನ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಬೇಕಾದ್ರೆ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಈಗ ಮೆಟ್ಲು ರೂಮ್ಗೆ ಹೋಗ್ತಾ ಇರುವಂತದ್ದು. ಒಳ್ಳೆ ಟೇಪರ್ ಆಗಿ ಕೂಡ ನಮಗೆ ಫ್ಯಾಬ್ರಿಕೇಶನ್ ವರ್ಕು ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ, ಈಗ ನಾವು ಎಕ್ಸಾಕ್ಟ್ ಬಿಲ್ಡಿಂಗ್ ಟಾಪ್ ಅಲ್ಲಿ ಇದೀವಿ. ಬರ್ಡ್ ವ್ಯೂ ಅಲ್ಲಿ ನೋಡಿದ್ರೆ ಫುಲ್ಲು ಮನೆಗಳು ನಮಗೆ ಕಾಣಿಸ್ತಾ ಇದೆ. ಒಳ್ಳೆ ಪ್ರಾಪರ್ಟಿ, ರಾಯಲ್ ಕೌಂಟಿಲಿ ಬಿಲ್ಡ್ ಆಗಿರುವಂತಹ ಅಪಾರ್ಟ್ಮೆಂಟ್ ಇದು. 46 ಬಿಲ್ಡ್ ಆಗಿರುವಂತದ್ದು. ಫ್ಲೋರ್ಗೆ 2 ಮನೆ ಬರುತ್ತೆ, 2 BHK ಮತ್ತೆ 3 BHK. ಈ ಅಪಾರ್ಟ್ಮೆಂಟ್ ನೋಡ್ಬೋದು, ಇದು JR ಅವ್ರದ್ದು ಗ್ರೂಪ್ ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟ್ ಬಂದ್ಬಿಟ್ಟು HM ವರ್ಲ್ಡ್ ಸಿಟಿ ಅಪಾರ್ಟ್ಮೆಂಟ್. ಇದು ತುಂಬಾ ಹತ್ರದಲ್ಲೇ ನಮಗೆ ಸಿಗ್ತಾ ಇರುವಂತಹ ಇದು ಅಪಾರ್ಟ್ಮೆಂಟು. ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಔಟರ್ ಲೊಕೇಶನ್ ನೋಡಿ, ತುಂಬಾ ಅಂದ್ರೆ ತುಂಬಾ ಮನೆಗಳಿದೆ. ಈ ರೋಡ್ ಇದೆಯಲ್ಲ, ಈ ರೋಡ್ ಡೆಡ್ ಎಂಡ್ ನಮಗೆ BK ಸರ್ಕಲ್ ಬರುತ್ತೆ. ಅಷ್ಟು ಹತ್ರದಲ್ಲಿ ನಮಗೆ ಈ ಪ್ರಾಪರ್ಟಿ ಸಿಗ್ತಾ ಇರುವಂತದ್ದು. 2 BHK ಮತ್ತೆ 3 BHK ಎರಡು ಅವೈಲೇಬಲ್ ಇದೆ. ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಈ ಅಪಾರ್ಟ್ಮೆಂಟ್ ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರು ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.